ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ. ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನ ಸಚಿನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನೇನು ಶಾಪಿಂಗ್ ಹೋಗಿದ್ನಲ್ಲ, ಏನೇನು ತಂದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಸೊ ಜಸ್ಟ್ ಸಿಂಪಲಾಗಿ ಏನೇನು ಡೈಲಿ ಯೂಸಿಗೆ ಬೇಕಿತ್ತು ಆ ಥರದ್ದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಫಸ್ಟು ನೋಡಿ, ಈ 2 ಟೈಪ್ಸ್ ಆಫ್ ಬೊಟ್ಟು ತೊಗೊಂಡಿದ್ದೀನಿ. ಯಾಕಂದರೆ ಇದು ನಂಗೆ ಡೈಲಿ ಯೂಸಿಗೆ ಬೇಕೇ ಬೇಕಾಗುತ್ತೆ. ನಾನು ನಾರ್ಮಲಾಗಿ ಚಾಂದ್ ಬರುತ್ತಲ್ವ, ವೈಟ್ ಬ್ಲ್ಯಾಕ್ ಅದೆಲ್ಲ ಚಾಂದ್ ಬರುತ್ತೆ ಕಲರ್ಸಲ್ಲಿ. ಸೊ ಅದನ್ನು ಯೂಸ್ ಮಾಡ್ತಿದ್ದೆ, ಬಟ್ ಅದ್ರ ಬದಲು ಇದನ್ನು ಯೂಸ್ ಮಾಡೋಣ ಅಂತ ಇದನ್ನು ತಂದಿದ್ದೀನಿ. ಡೈಲಿ ಯೂಸಿಗೆ ನನಗೆ ಅದು ಬೇಕೇ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ನೋಡ್ಬೇಕಾದ್ರೆ ಇದೊಂದು ಕ್ಯೂಟಾಗಿ ಲಿಟ್ಟಿಲ್ಲಾಗಿ ಚೆನ್ನಾಗಿ ಅನಿಸ್ತು ಕ್ಲಿಪ್ಪು. ಸೊ ಈ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಡೈಲಿ ಯೂಸ್ಗೆ ರಬ್ಬರ್ ಬ್ಯಾಂಡ್ಸ್ ಬೇಕಿತ್ತು, ರಬ್ಬರ್ ಬ್ಯಾಂಡ್ಸು ಮತ್ತು ಈ ರಬ್ಬರ್ ಬ್ಯಾಂಡ್ಸ್ ಎರಡು ತೊಗೊಂಡಿದ್ದೀನಿ. ಮತ್ತು ಸೇಫ್ಟಿ ಪಿನ್ ಬೇಕಿತ್ತು, ಸೊ ಸೇಫ್ಟಿ ಪಿನ್ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಮನೆ ಹತ್ರ ಆಡಬೇಕು ಅಂತ ನಮ್ಮ ಹಸ್ಬೆಂಡು ಶಟಲ್ ಕಾಕ್ ತೊಗೊಂಡಿದ್ದಾರೆ. ಸೊ ನಮ್ಮ ಮನೆ ಹತ್ರ ಆಡೋದಕ್ಕೆ ಅಂತ ಶಟಲ್ ಕಾಕ್ ತೊಗೊಂಡಿದ್ದೀವಿ. ಸೊ ಇದಿಷ್ಟೇ ತೊಗೊಂಡಿದ್ದು. ನೆನ್ನೆ ಮ್ಯಾಂಗೋ ತಂದಿದ್ದು ಯಾವುದೂ ವಾಶ್ಗೆ ಇಟ್ಟಿದ್ದಿಲ್ಲ. ನಮ್ಮ ಮನೇಲೆಲ್ಲ ಹೇಗಂದರೆ, ನಮ್ಮ ಮನೇಲಿ ಅಂತಲ್ಲ, ಯೂಶ್ವಲಿ ಎಲ್ಲರೂ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಏನೇ ತಂದರೂ ಫಸ್ಟು ವಾಶ್ ಮಾಡಿಬಿಟ್ಟು ಎತ್ತಿಕ್ತೀವಿ. ಮತ್ತು ಏನಾರು ಯೂಸ್ ಮಾಡಬೇಕಾದ್ರೆ ಇನ್ನೊಂದು ಸತಿ ತೊಳೆದೇ ಯೂಸ್ ಮಾಡೋದು. ಈ ಥರ ನಮ್ಮ ಮನೇಲಿ ಫಾಲೋ ಮಾಡ್ತಾರೆ. ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಇದನ್ನು ತೊಳೆದ ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಏನಂದರೆ ಬೇರೆ ಏನೇ ಬ್ರೇಕ್ಫಾಸ್ಟ್ ಐಟಮ್ಸ್ ಇದ್ದರೂ ನಮ್ಮ ಅತ್ತೆನೇ ಮಾಡಿಕ್ಬಿಡ್ತಾರೆ. ದೋಸೆ ಆಗಿರೋದ್ರಿಂದ ಮಾತ್ರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಲಿ ಅಂತ ಪಾಪ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ದೋಸೆ ನೀವು ನೋಡ್ತಾ ಇರ್ಬೋದು, ಸೀರಿಯಸ್ಲಿ ನಾನು ಒಂದೇ ಒಂದು ಡ್ರಾಪ್ ಆಯಿಲ್ ಕೂಡ ನಾನು ಯೂಸ್ ಮಾಡಿಲ್ಲ. ಹಾಕಿದ ತಕ್ಷಣ ಎಷ್ಟು ಈಸಿಯಾಗಿ ಎದೊಳ್ತಾ ಇದೆ. ಬಟ್ ಥಿಂಗ್ ಏನಂದರೆ ನಾವು ವೆಯ್ಟ್ ಮಾಡಬೇಕು, ಅದು ಬೇಯೋ ತನಕ ಬಿಡಬೇಕು. ಫಸ್ಟ್ ದೋಸೆ ಎಷ್ಟು ಈಸಿಯಾಗಿ ಬಂತಂದರೆ ಅಷ್ಟು ಈಸಿಯಾಗಿ ಬಂತು. ಬಟ್ ಸೆಕೆಂಡ್ ದೋಸೆಗೆ ನಾನು ಅದನ್ನು ಬೆಂದಿಲ್ಲ, ಆಗಲೇ ಎತ್ತಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಬೆಂದಮೇಲೆ ಅದು ಕೂಡ ಫಸ್ಟ್ ಒಂದು ಸ್ವಲ್ಪ ಕಷ್ಟ ಅನಿಸ್ತು ಅಷ್ಟೇ ತೆಗೆಯೋದಕ್ಕೆ. ಬಟ್ ಹೋಗ್ತಾ ಹೋಗ್ತಾ ಅದು ಈಸಿಯಾಗಿ ಬಂದುಬಿಡ್ತು ಅಂದ್ಕೊಳ್ಳಿ. 2 ದೋಸೆ ಏನೋ ಮಾಡಿಕೊಂಡೆ. ದೋಸೆಗೆ ಕೂಡ ನಮ್ಮ ಅತ್ತೆ ಆಲ್ರೆಡಿ ಚಟ್ನಿ ಎಲ್ಲ ಮಾಡಿಕ್ಕಿದ್ರು. ಸೊ ದೋಸೆ ಜೊತೆಗೆ ಚಟ್ನಿ ಟಿ ವಿ ನೋಡ್ತಾ ಬ್ರೇಕ್ಫಾಸ್ಟ್ ಮುಗಿಸ್ದೆ. ಬ್ರೇಕ್ಫಾಸ್ಟ್ ಮುಗಿಸಿ ಕಿಚನ್ಗೆ ಹೋಗಿ ನೋಡ್ತೀನಿ. ಸೀರಿಯಸ್ಲಿ ನೀವೇ ನೋಡಿ, ಇವತ್ತು ದೋಸೆ ಮಾಡಬೇಕಾದ್ರೆ ಎಂಥ ಪದ್ಧತಿ ಮಾಡಿದ್ದೀನಿ ಅಂದರೆ, ಅದು ದೋಸೆ ಹಾಕಿ ಅಗ್ಗೆ ಬಿಸಿ ಇದೆ ತವ, ಅದ್ರ ಮೇಲೆ ಈ ಹಂಚನ್ನ ಬಿಟ್ಬಿಟ್ಟಿದ್ದೀನಿ. ಸೊ ಸುಟ್ಟೋಗ್ಬಿಟ್ಟಿದೆ ಇದು. ನಮ್ಮ ಆಂಟಿ ಬಂದರೆ ಹೇಳಬೇಕು. ಇದೇ ಕೆಲಸಗಳೇ ನಾನು ಮಾಡ್ಕೊಂಡು ಬರೋದು, ಬರೀ ಇದೇ ಥರನೇ. ಸೊ ಆಯಿತು, ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಲಾಗಿನ್ ಆಗಬೇಕು. ಇವಾಗ ಕೆಲಸ ಎಲ್ಲ ಮುಗಿಸಿ ಈವ್ನಿಂಗ್ ಹಂಗೆ ನಾನು ಮತ್ತು ನಮ್ಮ ಅತ್ತೆ ಫುಲ್ ರೆಡಿ ಆಗಿಬಿಟ್ಟು ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಮಂತ್ಲಿಗೆ ಏನೇನು ಬೇಕು ಅಂತ ನಮ್ಮ ಅತ್ತೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ಅದನ್ನೆಲ್ಲ ಒಟ್ಟಿಗೆ ತೊಗೊಂಡು ಹೊಟ್ಟೋಗ್ತೀವಿ. ಬಟ್ ಇಲ್ಲೇನೂ ಇದ್ದಿಲ್ಲ ಗೈಸ್, ಎಲ್ಲ ಖಾಲಿ ಆಗೋಗಿತ್ತು. ಹಾಗೆ ನಮ್ಮ ಅತ್ತೆ ಬಂದುಬಿಟ್ಟು ರವೆ ಮತ್ತು ಅವಲಕ್ಕಿ ತಗೋ ಅಂತ ಹೇಳಿದರು. ಆ್ಯಕ್ಚುಲಿ 2 ಟೈಪ್ಸ್ ರವೆ ಇದೆಯಂತೆ, ನಂಗೆ ಗೊತ್ತಿದ್ದಿಲ್ಲ. ನಮ್ಮ ಅತ್ತೆ ಒಂದು ರವೆ ಎತ್ಕೊಂಡೆ, ನಾನು ಇನ್ನೊಂದು ರವೆ ಎತ್ಕೊಂಡಿದ್ದೀನಿ. ಮತ್ತು ಮೀಡಿಯಮ್ ಅವಲಕ್ಕಿ ತೊಗೋ ಅಂದರೆ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನಮ್ಮ ಅತ್ತೆ ಬೆಳಗ್ಗೆ ಕೇಳ್ತಾ ಇದ್ದಾರೆ, ಚಂದನ ನಾನು ಇದು ಹೇಳಿದರೆ ಇದು ಎತ್ಕೊಂಡಿದ್ಯಾ ಅಂತ. ಆ್ಯಕ್ಚುಲಿ ಮನೆಗೆ ಬಂದಮೇಲೆ ನೋಡ್ಕೊಂಡಿದ್ದು, ಅಲ್ಲೂ ಕೂಡ ಯಾರೂ ಅಬ್ಸರ್ವ್ ಮಾಡಲಿಲ್ಲ. ಸೊ ಅಲ್ಲಿದ್ದಿದ್ದೆ ಒಂದು ಸ್ವಲ್ಪ ಅಕ್ಕಿ ನನಗೆ ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡು ಹೋಗ್ತಿದ್ದೀನಿ. ಗೊತ್ತಿಲ್ಲ ಯಾರ್ಯಾರಿಗೆ ಈ ಹ್ಯಾಬಿಟ್ ಇದೆ ಅಂತ. ಹೌದು, ಅಲ್ಲೆಲ್ಲ ಧೂಳಿರುತ್ತೆ, ಐ ಅಗ್ರಿ. ಬಟ್ ನನಗಂತೂ ಅಕ್ಕಿ ನೋಡಿದ್ರೆ ತಿನ್ನಬೇಕಂತ ಅನಿಸುತ್ತೆ. ಸ್ವಲ್ಪ ಬಾಯಿಗೆ ಹಾಗೆ ಹಾಕ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆಗೆ ಆ್ಯಕ್ಚುಲಿ ಇಲ್ಲಿ ಲೀಚಿದು ಒಂದು ಜ್ಯೂಸ್ ಇರುತ್ತೆ. ಸೊ ಅದು ಬಂದೇ ಇಲ್ಲ, ನಮ್ಮ ಅತ್ತೆ ಅದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಏನೇನು ಬೇಕಂತ ಎಲ್ಲ ನೋಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ, ಸ್ವಿಚ್ ಆಫ್ ಆಗುತ್ತೆ. ಎಷ್ಟಾಯಿತು ಅದಷ್ಟೇ ವಿಡಿಯೋ ಮಾಡಿಕೊಂಡೆ. ಹಾಗೆ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ನಮ್ಮ ಅತ್ತೆ, ನನ್ನ ಆದ್ನಿ ಆ್ಯಕ್ಚುಲಿ ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇದ್ದಾಳೆ. ನಮ್ಮ ಅತ್ತೆ ಇಲ್ಲಿಂದನೇ ಹೋಗ್ತಾರೆ, ಅವ್ರು ಐಬ್ರೋಸ್ ಮಾಡಿಸ್ಕೋಬೇಕಿತ್ತು ಆ್ಯಕ್ಚುಲಿ. ಸೊ ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಅತ್ತೆ ಇಲ್ಲಿಂದ ಬಸ್ ಸ್ಟಾಪ್ ಹತ್ರಕ್ಕೆ ಹೋಗ್ತಾರೆ. ನಾನು ಡೈರೆಕ್ಟ್ ಇನ್ನು ಮನೆಗೆ ಹೋಗಬೇಕು ಗಾಯ್ಸ್. ಮತ್ತು ಇನ್ನೊಂದು ವಿಷಯ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಫಸ್ಟ್ ವೀಡಿಯೋಗೆ ನಿಜ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸದ್ಯಕ್ಕೆ 45+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಇದು ಬಿರಿಯಾನಿ, ವಾವ್, ಸೋ ಬ್ಯೂಟಿಫುಲ್ ಅನ್ನು ಗೈಸ್ ನೋಡಿ. ಅಯ್ಯೋ, ಅಡ್ರೆಸ್ ಕಾಣಿಸ್ಬಾರ್ದು. ಇವಾಗ ಅದಕ್ಕೆ ಎಡಿಟ್ ಮಾಡಬೇಕು. ನಿಮ್ಮ ಮನೆಗೆ ಯಾರು ಬರಲ್ಲ, ತೆಗೀರಿ. ಅಡ್ರೆಸ್ ಕಾಣಿಸ್ಬಾರ್ದು. ಬ್ಲ್ಯಾಕ್, ಅದು ಬ್ಲ್ಯಾಕ್ ನೋಡಿ. ಮತ್ತೆ ಆರ್ಡರ್ ಮಾಡಿರೋ ಸೀರೆ ಹೆಂಗಿದೆ ಆಂಟಿ? ಚೆನ್ನಾಗಿದೆ.
ಚೆನ್ನಾಗಿದಲ್ಲ, ಸಕ್ಕತ್ತಾಗಿದೆ. ವಾಯ್ಸ್ ಯಾರ್ದು ಬರಲ್ಲ. ವಾಯ್ಸ್ ಓವರ್ ಕೊಡ್ಲೇಬೇಕಾಗತ್ತೆ. ನೋಡಿ ಹೆಂಗಿದೆ, ಚೆನ್ನಾಗಿದೆ. ವಾಯ್ಸ್ ಹೆಂಗಿದ್ರು ಬರಲ್ಲ. ಅದು ಅಡ್ರೆಸ್ ಮುಚ್ಕೋ, ಉಲ್ಟಾ ಇಟ್ಕೋ. ಇಟ್ಕೋ, ಓಪನ್ ಮಾಡ. ರಿಯಾಕ್ಟ್ ಮಾಡೋದು. ಟೆಸ್ಟ್ ಮಾಡ್ಬಿಡು. ನೋಡಿ ಆಂಟಿ, ಚೆನ್ನಾಗಿದೆ ಅಲ್ವಾ? ಆ ಪೇಷಂಟ್ಸ್ ಚೆನ್ನಾಗಿದಲ್ಲ, ಸಕ್ಕತ್ತಾಗಿದೆ. ಅಂದ್ರೆ ಬ್ಲ್ಯಾಕ್ಗೆ ಹೈಲೈಟ್ ಆಗ್ತಾ ಇದೆ. ಅದನ್ನೇ ಹೇಳ್ತಾ ಇರೋದು. ಇನ್ನೊಂದು ತೆಗೀರಿ. ಇಟ್ಕೋ. ಇನ್ನೊಂದಂತೂ ಆಸಮ್ ಆಗಿದೆ, ಅದಂತೂ ಹೇಳಲೇಬೇಡ, ಹಂಗಿದೆ. ಫಸ್ಟ್ ನಾನು ಕತ್ರಿ ತೆಗೆದು ಇಲ್ಲ, ಇಲ್ಲಿ ಅಡ್ರೆಸ್ ಇದೆಯಲ್ಲ ಅಂತ ನಾನು ಕವರ್ ಮಾಡ್ತಿದ್ದೀನಿ ಅಷ್ಟೇ. ಅಮ್ಮ, ಹಿಂಗಿರುತ್ತೆ ಸೀರೆ. ಸೇಮೇ ಅಲ್ಲ. ಇಲ್ಲ, ಕಲರ್ ಚೆನ್ನಾಗಿದೆ. ಓ ಮೈ ಗಾಡ್. ಮಮ್ಮಿ ನೀವು ಕುಂಡ್ರಿಸ್ಬೇಕಿತ್ತು, ನನಗೆ ಕುಂಡ್ರಿಸ್ತಾರೆ. ಏನಾಗತ್ತೆ? ನೀವಿಬ್ರು ರಿಯಾಕ್ಷನ್ ಕೊಡ್ತಿದ್ದೀರ, ನಾನು ಕೊಡ್ತೀನಿ. ಹೆಂಗಂತಿದೆ? ತುಂಬಾ ನೀವು ಮಾತಾಡಿದ್ದು ಕೇಳ್ಸಂಗಿಲ್ಲ, ನೀ ಅದಕ್ಕೆ ನಾರ್ಮಲ್ ರಿಯಾಕ್ಷನ್ ಕೊಡು. ಚೆನ್ನಾಗಲ್ಲ. ಈ ಕಲರ್ ಇದೆ ತಾನೆ? ಇದು ನಿಂದಿಲ್ಲ, ಕಲರ್ ಇಲ್ಲ, ಇದು ನಿಂದೊಂದು ಲೆಹಂಗಾ, ಒಂದು ಡ್ರೆಸ್ ಹೊಚ್ಕೊಂಡಿದ್ದಾರ. ನನ್ನ ಆಂಟಿಗೆ ಹೇಳ್ದೆ. ಓ ಮೈ ಗಾಡ್. ಸಚಿನ್ ಬಂದು ವಿಡಿಯೋ ಮಾಡೋ ಒಂಚೂರು ಹತ್ರ ಬಂದು ತಗೊಂಡು ಫೋನ್ನ. ಮಮ್ಮಿನೂ ಚೆನ್ನಾಗಿ ಮಾಡ್ತಾರೆ ತಾನೆ. ಆಂಟಿ ನೋಡಿ, ಆಂಟಿ ಹಿಂಗೆ ಎದ್ರಿದ್ರೆ ಅದರಿಂದ ಇದ್ದಾರೆ. ಚೆನ್ನಾಗಿದೆಯಾ? ಒಳಗಡೆ ಬ್ಲೌಸ್ ಪೀಸ್ ನೋಡು, ಬಹುಶಃ ಪುಟ್ಟ ಬ್ಲೌಸ್ ಪೀಸ್ ಇದೆ. ಸಕ್ಕದಾಗಿದೆ ಸೀರೆ ಮಾತ್ರ. ಇಷ್ಟು ಸೀರೆ ಎಷ್ಟು ಕೊಟ್ಟಿವಿ ನಾವು ಇದಕ್ಕೆ? 650. ಇಲ್ಲ, ಕಮ್ಮಿನೇ. 780, 770, 670. ವಾವ್, 650ಗಿಂತ ಎರಡೂ ಕಮ್ಮಿನೇ. ಅಲ್ಲೋ, ಈಚ್ ಕಡೆ ಕೇಳಿ ಇದನ್ನ. ಅಲ್ಲಲ್ಲ, 650 ಅಂದ ರೇಟ್. ಇಲ್ಲ ಇಲ್ಲ, ಕಮ್ಮಿನೇ. 770 670. ಆಂಟಿ ಚೆನ್ನಾಗಿದೆ ಆಂಟಿ, ಸಕ್ಕದಾಗಿದೆ ಆಂಟಿ ಕಲರ್. ಅವ್ರು ಮೊದಲು ಪಿಂಕ್ ಇಟ್ಟಿದ್ರು. ನಾನು ಪಿಂಕ್ ಬೇಡ ಅಂದಿದ್ಕೆ ಮತ್ತೆ ಸಕ್ಕದಾಗಿದೆಲ್ಲ ಕಲರ್. ಇದ್ರಲ್ಲಿ ಸೇಮ್ ಅದೇ ಕಲರ್. ಮಂಜು ಸೀರೆ ತಾನೆ? ಬುಟ್ಟ ಬುಟ್ಟ ಬುಟ್ಟ. ನಾನು ಇದು ಆಂಟಿ ಹೇಳಿದ ತಕ್ಷಣ ನಾನು ಹೇಳ್ದೆ ಇದು ಸೇಮ್ ಬ್ಲೌಸ್ ಪೀಸ್ ಇದೆ ಅಂತ. ಚೋಟಿ ಇರು, ಕೊಡ್ತೀನಿ. ಅವ್ರು ಏನ್ ಮಾಡ್ತಾರೆ? ಚೆನ್ನಾಗಿದೆ ಆಂಟಿ, ಇಟ್ಕೊಳ್ಳಿ. ನೀವು ಮೈ ಮೇಲೆ ಇಟ್ಕೊಳ್ಳಿ. ಮೈ ಹೆಗಲ್ ಮೇಲೆ. ಇದಕ್ಕೆ ಕಾಂಟ್ರಾಸ್ಟ್ ನಾವು ಬ್ಲೂ ಬ್ಲೌಸ್ ಹಾಕಿದ್ರು ಚೆನ್ನಾಗಿರ್ತದೆ. ನಾವು ಇದು ಕಲ್ಸಿದೀವಲ್ಲ ಆಂಟಿ, ನನ್ನ ರಿಸೆಪ್ಷನ್, ಊರು ರಿಸೆಪ್ಷನ್ಗೆ, ಅದು ಸೂಪರ್ ಆಗಿದೆ. ಸರಿ ತೋರಿಸಿ ಆಂಟಿ. ಇದು ಬ್ಲೌಸ್ ಪೀಸ್, ಇದು ಸೆರಗು. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ಫಸ್ಟ್ ಕಮೆಂಟ್ ನನಗೆ ಗೊತ್ತಾಗಿಲ್ಲ. ಚೆನ್ನಾಗಿ ಇಷ್ಟ ಆಯ್ತಾ ಆಂಟಿ? ತುಂಬಾ ಅವರನ್ನ ತರ್ಸಿರೋದು ಅವ್ರಿಗೆ ಕೇಳ್ತಿದ್ದೆ. ಅಲ್ಲ, ಡೈರೆಕ್ಟ್ ತರ್ಸೋದಕ್ಕಿಂತ ಡೈರೆಕ್ಟ್ ಆಗಿ ಹೆಂಗಿರುತ್ತೆ? ನೋಡಿದ್ರೆ ಅಲ್ಲ, ಏನು ನೀನೇ ಕೊಡ್ಸೋದು, ನಮ್ಮ ಮಮ್ಮಿ ಕೊಡಿಸ್ತಿರೋ ತರ ಇಷ್ಟ ಆಯ್ತಾ ಆಂಟಿ ಅಂತ. ಇವನ್ ಕೈಲಿ ಏನು ಕೊಡ್ಸಕ್ಕಾಗಲ್ಲ, ಬರೀ ಮಾತಾಡ್ತಾನೆ ಇತ್ರ ಮಲ್ಕೊಂಡು. ಅವಳಂತೂ ಇನ್ನೂ ವೇಸ್ಟ್ ತರ ಕೂತಿರ್ತಾಳೆ. ಸುಮ್ಮನೆ ಅಂದ್ರೆ ಮಾತಾಡ್ತಾಳೆ. ಮಾಡಿ ಅನ್ನೋ ಕೆಲಸ ಮಾತ್ರ ಒಂದು ಮಾಡಲ್ಲ ಇವರು. ಬೇಡ ಅನ್ನೋದನ್ನ ಮಾಡ್ತಾರೆ ಅಣ್ಣ ತಂಗಿ ಯಾವಾಗ್ಲೂ. ಕೆಳಗೆ ನಿಂತ್ರಲ್ಲಿ. ಬಂದೊಂಚೂರು ಪಾತ್ರೆ ಇದೆ ತೊಳಿರಿ ಅಂದ್ರೆ ಆಗಲ್ಲ ಅವ್ರಿಗೆ. ಬೇಡದಿರೋ ಕೆಲಸ ಮಾಡಂದ್ರೆ ಹಿಂಗ್ ಮಾಡ್ತಾರೆ. ಈಗ ಜಾಗನೇ ಇದ್ದಂಗೆ. ಮನೆ ಒಳಗಡೆ ಶಟಲ್ ಆಡ್ತಾ ಇದ್ದಾರೆ. ಕೆಳಗಡೆ ಬಿಡ್ತಿಲ್ಲ. ಇವನು ಅದೇ ಸ್ಕೂಲಿಗೆ ಹೋಗಿ ರೆಡಿ ಆಗಿದ್ದ. ಹಾ, ಇನ್ನು ಮೊಂಟೆಸರಿ ಹಾಕಿದೀವ್ರಿಗೆ ಅವ್ನು ಡಿಪ್ಲೊಮಾ ಸ್ಟಾರ್ಟ್ ಆಗಬೇಕಾಗಿತ್ತು. ನೆಕ್ಸ್ಟ್ ಅದ್ರ ಮೇಲೆ ಹತ್ಬಿಡ್ತಾರೆ. ಅಲ್ಲಿ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಅದ್ರ ಮೇಲೆ ಹತ್ಬಿಟ್ಟು ಆಡ್ಬಿಡ್ತಾರೆ. ಆಚೆ ಆಟ ಆಡಕ್ ಬಿಡ್ತಿಲ್ಲ ಅಲ್ಲ, ನಾವೇನ್ ಮಾಡೋಣ? ಇಷ್ಟೊತ್ತು ಟೈಮು ಅಲ್ಲಿ ನೋಡಿ, ಟೈಮ್ ಎಷ್ಟಾಗಿದೆ, ಇವಾಗ ಈಚೆ ಹೋಗ್ಬೇಕಂತೆ. ಇವಾಗ ಗಾಡಿಗಳಿರಲ್ಲ, ನೀಟಾಗಿ ಆಡ್ಬೋದು. ಗಾಳಿ ಇರುತ್ತಲ್ವಾ, ಗಾಳಿ ಏನು ಆಗಲ್ಲ. ಮಾಡೋ ಟೈಮ್ಗೆ ಏನು ಮಾಡಲ್ಲ ಇವರು. ಮಾಡೋ ಟೈಮ್ಗೆ ಏನು ಮಾಡಲ್ಲ, ಬೇಡ ಅನ್ನೋ ಟೈಮ್ಗೆ ಎಲ್ಲ ಮಾಡ್ತಾರೆ. ಇವತ್ತು ಹೂವು ಬಂದಿತ್ತು, ಸೊ ಹೂವು ತೊಗೊಂಡು ಕಟ್ಟೋಣ ಅಂತ ಕುತ್ಕೊಂಡ್ವಿ. ನಾನು ನಮ್ಮತ್ತೆ ಹಾಗೆ ಮಾತಾಡ್ತಾ ಕಟ್ತಾ ಇದ್ದೀವಿ. ನಮ್ಮತ್ತೆ ನಾಳೆ ಊರಿಗೆ ಹೋಗ್ತಿದ್ದಾರೆ ಗಾಯ್ಸ್. ಅದಕ್ಕೆ ಹೆಂಗೆ ಏನು, ಅಲ್ಲಿ ಏನೇನು ಪ್ಲ್ಯಾನ್ಸ್ ಇದೆ ಅಂತೆಲ್ಲ ಹಾಗೆ ಮಾತಾಡ್ತಾ ಇದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊರಿಗೆ ಹೋಗ್ತಾರೆ ನಾಳೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ದಾರಲ್ಲ ಅಂತ ಕಟ್ಕೊಡ್ತಿದ್ದೀನಿ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಹಿಂಗೆ ಅನಿಸುತ್ತೆ ಅಂತ, ಬಟ್ ನಾವು ಕಟ್ಟಿರೋ ಹೂವನ ಅವ್ರು ಏನಾರು ದೇವ್ರ ಮೇಲೆ ಹಾಕಿದ್ರೆ ಸೀರಿಯಸ್ಲಿ ಅದೊಂದು ಫೀಲಿಂಗ್ ಇದೆ ನೋಡಿ, ಅದು ಬೇರೆ ಲೆವೆಲ್ಗೆ ಇರುತ್ತೆ. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಹಿಂಗೆ ಅನಿಸಿದೆ ಅಂತ. ಪರ್ಸ್ನಲಿ ನನಗೆ ಅನಿಸುತ್ತೆ, ನಾನು ಕಟ್ಟಿರೋ ಹೂವನ ಏನಾರು ದೇವ್ರ ಮೈ ಮೇಲೆ ಹಾಕಿದ್ರೆ ನಂಗೆ ತುಂಬ ಪಾಸಿಟಿವ್ ಫೀಲು ಆಗುತ್ತೆ, ಮತ್ತು ನನಗೆ ಅಷ್ಟೇ ಖುಷಿ ಕೂಡ ಆಗುತ್ತೆ. ಸೊ ಅವ್ರ ಜೊತೆ ಮಾತಾಡ್ತಾ ಹಾಗೆ ಹೂವು ಕಟ್ತಾ ಇದ್ವಿ. ಆ್ಯಂಡ್ ಆಲ್ಸೋ ನಾನು ಆಗಲೇ ನಿಮಗೆ ಸೀರೆ ತೋರಿಸಿದ್ನಲ್ಲ, ಸೀರಿಯಸ್ಲಿ ಸೀರೆ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಸೀರೆ ಬಂದುಬಿಟ್ಟು 780, ಅಂದರೆ 800 ಒಳಗಡೆನೇ ಇದೆ. ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಲರ್ ಇತ್ತು ನೋಡಿ, ಅದು 470 ರುಪೀಸ್. ಸೀರಿಯಸ್ಲಿ ಎಷ್ಟು ವರ್ತ್ ಇದೆ ಅಂದರೆ ಮನಿ. ತುಂಬ ಚೆನ್ನಾಗಿದೆ ಸೀರೆ ಮಾತ್ರ, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ.
ಇವರು ನೈಟೆಲ್ಲ ಆಟ ಆಡ್ಕೊಂಡು 12 ಗಂಟೆ ಆಗಿದೆ ಟೈಮು. ಬಂದು ಮಲ್ಕೊಳ್ಳಿ ಅಂದರೆ ಮಲಗ್ತಾ ಇಲ್ಲ ಇಬ್ರು. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀರೋ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಆಲ್ ಬಾಯ್. ಮತ್ತೆ ಸಿಗೋಣ.